ಚುನಾವಣೆಯ ಲೋಕಸಭಾ ಚುನಾವಣೆಯ ಪೂರ್ವ ತಯಾರಿಯ ಆ ಒಂದು ಸಭೆ ಇವತ್ತು ನಡೀತಾ ಇದೆ. ಈಗಾಗಲೇ ಒಂದು ಹಂತದಲ್ಲಿ ನಾವು ನಮ್ಮ ಚುನಾವಣಾ ತಯಾರಿಯನ್ನು ಕಳೆದ ಡಿಸೆಂಬರ್ನಲ್ಲೇ ಪ್ರಾರಂಭ ಮಾಡಿದೆವು. ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗುವಂಥ ಸಂದರ್ಭಗಳಲ್ಲಿ ಹೊಸ ಮತದಾರರನ್ನು ಸೇರಿಸುವಂಥ ಒಂದು ಪ್ರಯತ್ನ ಅದು ಡಿಸೆಂಬರ್ ತಿಂಗಳಲ್ಲೇ ನಾವು ಪ್ರಾರಂಭ ಮಾಡಿದ್ದೆವು. ಈಗ ಮುಂದಿನ ಹೆಜ್ಜೆಗಳು ನಮ್ಮ ಕಾರ್ಯಾಲಯದಿಂದ ಬಂದಂಥ ಸೂಚನೆಗಳ ಅನುಷ್ಠಾನವನ್ನು ಮಾಡುವಂಥ ಒಂದು ಪ್ರಯತ್ನಗಳಿಗಾಗಿ ಇವತ್ತು ಬೇರೆ ಬೇರೆ ಜವಾಬ್ದಾರಿಯನ್ನು ಹಂಚುವಂಥದ್ದು ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಯೋಜನೆಗಳನ್ನು ಮಾಡುವಂಥ ಒಂದು ದಿಸೆಯಲ್ಲಿ ಇವತ್ತಿನ ಒಂದು ಸಭೆ ಇವತ್ತು ನಡೀತಾ ಇದೆ. ನನಗೆ ಅನ್ನಿಸ್ತಾ ಇದೆ, ಇಡೀ ಫುಲ್ ಬೆಂಗಳೂರು ಉತ್ತರದ ನಮ್ಮ ಕಾರ್ಯಕರ್ತರ ಈ ಸಭೆ ಇದು ನಮಗೆ ಹೆಚ್ಚು ಶಕ್ತಿಯನ್ನು ಕೊಡ್ತದೆ. ಪ್ರತಿ ಬೂತನ್ನು ಒಂದು ಶಕ್ತಿಶಾಲಿ ಬೂತ್ ಮಾಡೋದೇ ನಮ್ಮ ಆದ್ಯತೆ. ಪ್ರತಿ ಬೂತ್ನಲ್ಲಿ ಎಲ್ಲರನ್ನ ಮುಟ್ಟಬಲ್ಲಂಥದ್ದು, ಯುವಕರಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಪರಿಶಿಷ್ಟ ಜಾತಿ ಜನಾಂಗದವರಿಂದ ಹಿಡಿದು ಪ್ರತಿಯೊಬ್ಬರನ್ನು ನಾವು ಮುಟ್ಟಬೇಕು ಅಂತ ಹೇಳುವಂಥದ್ದು. ಸಮಾಜದಲ್ಲಿರುವಂಥ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂಥ ಪ್ರಮುಖರನ್ನು ಭೇಟಿ ಮಾಡುವಂಥದ್ದು, ನರೇಂದ್ರ ಮೋದಿಯವರ ಸಾಧನೆಯನ್ನು ಪ್ರತಿಯೊಬ್ಬನಿಗೆ ತಿಳಿಸುವಂಥದ್ದು, ಮೊನ್ನೆ ಕೊಟ್ಟಂಥ ಅದ್ಭುತವಾದಂಥ ಬಜೆಟು ಅದರ ಒಂದು ಎಲ್ಲ ವಿಚಾರಗಳನ್ನು ಎಲ್ಲರಿಗೆ ತಿಳಿಸಿ ಹೇಳಿ ಹೇಗೆ ದೇಶಕ್ಕಾಗಿ ಒಂದು ಸ್ವಾಭಿಮಾನಿ ಭಾರತದ ಆ ನಿರ್ಮಾಣಕ್ಕಾಗಿ ಹೇಗೆ ನರೇಂದ್ರ ಮೋದಿಯವರು ಕೆಲಸ ಮಾಡಿದರು ಅಂತ ಎಲ್ಲ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನ ಮತ್ತು ಮುಂದಿನ ಅವಧಿಗೆ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಏನು ದೇಶದ ಬಹುಜನ ನಿರೀಕ್ಷೆ ಮಾಡಿದಾರ ಅದರ ಯಶಸ್ಸಿಗಾಗಿ ನಮ್ಮ ಕಾರ್ಯಕರ್ತರು ಎಲ್ಲ ಪ್ರಯತ್ನಗಳನ್ನು ಮಾಡುವಂಥ ಒಂದು ತಯಾರಿ ಸಭೆ ಇವತ್ತು. ಈ ಸಭೆಯ ನಂತರ ಇದನ್ನು ನಾವು ಕೆಳಗಿನ ಹಂತಕ್ಕೆ ವಿಧಾನಸಭಾ ಕ್ಷೇತ್ರ ಹಂತಕ್ಕೆ ವಿಸ್ತರಣೆ ಮಾಡ್ತೇವೆ. ಅದರ ನಂತರ ವಾರ್ಡ್ ಮಟ್ಟಕ್ಕೆ, ಜಿಲ್ಲಾ ಪಂಚಾಯತ್ ಮಟ್ಟಕ್ಕೆ, ತದನಂತರ ಬೂತ್ ಮಟ್ಟಕ್ಕೆ ಇದನ್ನು ವಿಸ್ತರಣೆ ಮಾಡಿ ಮುಂದಿನ ಈ ತಿಂಗಳು ಫೆಬ್ರವರಿ ಕೊನೆಯ ಒಳಗೆ ಬೂತ್ ಮಟ್ಟದ ಸಶಕ್ತೀಕರಣ ಆಗುವಂಥದ್ದು, ಸಾರ್ವಜನಿಕರಾಗಿ ಎಲ್ಲ ವಿಚಾರಗಳನ್ನು ಎಲ್ರಿಗೂ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಸರ್, ಬೆಂಗಳೂರು ಉತ್ತರಕ್ಕೆ ಮಾಜಿ ಪ್ರಧಾನಿಗಳು ಬರ್ತಾ ಇದ್ದಾರೆ ಅನ್ನುವಂಥ ಭಯ ಸದಾನಂದ ಗೌಡರಲ್ಲಿ ಕಾಣ್ತಾ ಇದೆಯಾ? ಗೊತ್ತಿಲ್ಲ, ನನ್ನ ಮುಖ ನೋಡಿದಾಗ ನಿಮಗೆ ಹಾಗೆ ಏನಾರು ಅನಿಸಿದರೆ ನಾನೇನು ಅದಕ್ಕೆ ಹೇಳಲ್ಲ. ಆದರೆ ನಮಗೆ ಧೈರ್ಯ ಬಂದಿದೆ ಜಾಸ್ತಿ. ನಾವು ಸೆಣಸಾಡುವಾಗ ಬಲಿಷ್ಠರೊಳಗೆ ಸೆಣಸಾಡಬೇಕು, ಬರೀ ಬೇರೆಯವರಲ್ಲೆಲ್ಲ. ಮತ್ತು ಬಲಿಷ್ಠರ ಜೊತೆ ಸೆಣಸಾಡ್ತೇವೆ ಮತ್ತು ಯಶಸ್ವಿ ಆಗ್ತೀವಿ. ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ನಿಮಗೆ. ನಾನು ಸುಳ್ಯ ಅಂತ ಹೇಳುವಂಥ ಒಂದು ಕ್ಷೇತ್ರದಿಂದ, ಒಂದು ಕುಗ್ರಾಮ ಮಂಡಕೋಲು ಅಂತ ಹೇಳುವಂಥ ಕುಗ್ರಾಮದಿಂದ ಬಂದವನು. ಆದರೆ ಪ್ರತಿ ಹಂತದಲ್ಲಿ ಕೂಡ ಜನರ ಜೊತೆ ಇದ್ದು ನನ್ನ ಪಕ್ಷದ ವಿಚಾರಗಳನ್ನು ನಾನು ಬಂದಂಥ RSSನ ಹಿನ್ನೆಲೆಯಲ್ಲಿ ಅದನ್ನು ಯಶಸ್ವಿಯಾಗಿ ಕ್ರೋಢೀಕರಣ ಮಾಡೋದರಲ್ಲಿ ಯಶಸ್ವಿಯಾಗಿದ್ದೀನಿ. ಕೊನೆಯ ದಿನದಲ್ಲಿ ಇನ್ನೊಂದರಲ್ಲಿ ಯಶಸ್ವಿ ಆಗ್ತೇನೆ ಅಂತ ಹೇಳುವಂಥ ವಿಶ್ವಾಸ. ಸರ್, ಅಂದರೆ ಹಾಸನ ಅಲ್ಲ, ಇದು ಬೆಂಗಳೂರು ಉತ್ತರ ಕ್ಷೇತ್ರ ಬೇರೆ ಇದೆ ಅಂತ ಮೆಸೇಜ್ ಏನಾದರೂ ಪಾಸ್ ಮಾಡ್ತಿದ್ದಾರೆ? ಅಲ್ಲ, ಅದು ಎಲ್ಲ ನಿಮ್ಮ ಚುನಾವಣಾ ಕಾರ್ಯತಂತ್ರ ಎಲ್ಲವನ್ನು ನಾವು ಮಾಧ್ಯಮದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಸ್ಟ್ರಾಟಜಿಗಳನ್ನು ವರ್ಕೌಟ್ ಮಾಡ್ತೀವಿ, ನೀವೇ ನೋಡಿ. ಸರ್, ಬೆಂಗಳೂರು ಬಿಜೆಪಿಯ ಸ್ಟ್ರಾಟಜಿ ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ಬಾರಿ 3 ಜನ MLAಗಳಿದ್ರು, ಈಗ ಒಬ್ಬರು ಮಾತ್ರ ಇದ್ದಾರೆ. ಸರಿ, ನಾನು ಒಪ್ಕೊಳ್ತೇನೆ. ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಗಿದ್ದು ಸತ್ಯ. ಆದರೆ ಅದನ್ನು ಈಗಾಗಲೇ ನಾವು ಏನೇನು ಆಗಿದೆ, ಎಲ್ಲೆಲ್ಲಿ ನಮ್ಮ ವೀಕ್ನೆಸ್ ಇತ್ತು ಅಂತ ಹೇಳೋವನ್ನು ಐಡೆಂಟಿಫೈ ಮಾಡಿದ್ದೀವಿ. ಅದನ್ನು ರೆಕ್ಟಿಫೈ ಮಾಡುವಂಥ ಕೆಲಸಗಳಲ್ಲಿ ಈಗಾಗಲೇ ನಾವು ಯಶಸ್ವಿಯಾಗಿದ್ದೀವಿ. ಇನ್ನಷ್ಟು ಮುಂದೆ ಯಶಸ್ವಿ ಆಗ್ತೀವಿ ಅಂತ ಹೇಳುವಂಥ ವಿಶ್ವಾಸ ಇದೆ. ಸದಾನಂದ ಗೌಡರು ಬೇರೆ ಕ್ಷೇತ್ರದತ್ತ ಒಲವು ತೋರ್ತಾ ಇದ್ದಾರೆ ಅನ್ನುವಂಥ ಮಾತುಗಳಿದೆ. ಈ ಮಾಧ್ಯಮದಲ್ಲಿ ಹಾರಿಕೆ ಸುದ್ದಿ ಹರಡುವುದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಒಂದು ಸುಳಿವು ಕೊಟ್ಟಿದ್ದಾರೆ ನೀವು, ಕುಮಾರಸ್ವಾಮಿ ಅವರಿಗೆ ಬಜೆಟ್ ಮಂಡನೆ ಮಾಡುವ ಸಂದರ್ಭ ಬರುತ್ತೋ ಇಲ್ವೋ ಅಂತ. ಅಂದರೆ ಆಪರೇಷನ್ ಕಮಲ ನಡೀತಾ ಇದೆ ಅನ್ನೋಂಥದ್ದು ನೋಡ್ಕೊಳ್ತಾ ಇದ್ದೀರಾ ಅಂತ? ಸರ್, ಅವರವರ ಕೋಟೆಯೊಳಗೆ ಅವರವರ ಸೈನಿಕರೇ ಅವರ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾಗ ಅವರ ಸೋಲು ಕಟ್ಟಿಟ್ಟ ಬುತ್ತಿ. ಆದ ಕಾರಣ ಅದಕ್ಕೆ BJPಯವರು ಜವಾಬ್ದಾರರಲ್ಲ. ಆದರೆ ನಾವೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 104 ಶಾಸಕರನ್ನು ಹೊಂದಿದವರು ಮತ್ತು BJP ಅಂಥದ್ದು ಸರ್ಕಾರ ಬರಬೇಕು ಅಂತ ಹೇಳಿ ಅಪೇಕ್ಷೆ ಬೇರೆ ಶಾಸಕರಿಗೂ ಇದ್ದರೆ ನಾವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅನಿವಾರ್ಯವಾಗಿ ನಾವು ಜವಾಬ್ದಾರಿ ಹೊತ್ಕೊಳ್ಳೇಬೇಕಾಗುತ್ತೆ. ನಿಮ್ಮ ಮುಖದಲ್ಲಿರುವಂಥ ನಗು ಅದನ್ನು ತೋರಿಸ್ತಾ ಇದೆ. ಸರ್, ನಾವು ನಮ್ಮ ತಂದೆ ತಾಯಿಗಳು ಹೇಗೆ ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಅದು ಈಗಲೂ ಇದೆ, ಮುಂದೆ ಇರುತ್ತೆ. ಫೆಬ್ರವರಿ 8ರಂದು CM ಕುಮಾರಸ್ವಾಮಿ ಅವರು ಬಜೆಟ್ ಮಂಡಿಸೋದು ಡೌಟ್ ಅಲ್ಲ. ನೋಡಿ, ಇವತ್ತು ಮಾಧ್ಯಮದಲ್ಲಿ ಬಂದಂಥ ವಿಚಾರಗಳು, ನಿನ್ನೆ ಮಾಧ್ಯಮದಲ್ಲಿ ಬಂದಂಥ ಸುದ್ದಿಗಳು ನಾವೆಲ್ಲವನ್ನು ಕಂಡಿದ್ದೇವೆ. ಕೆಲವು ಶಾಸಕರೇ ಕಾಣೆಯಾಗ್ತಾರೆ. ಎಲ್ಲಿ ಹೋಗಿದ್ದಾರೆ?
ಶಾಸಕರನ್ನು ಕಂಡುಹಿಡಲಿಕ್ಕೆ ಆಗೋದಿಲ್ಲ ಇವರಿಗೆ. ರವಿ ಪೂಜಾರಿ ಅಂತ ಹೇಳಿದರೆ ಅವನನ್ನು ನಾವು ಕರ್ಕೊಂಡು ಬಂದದ್ದು ಅಂತ ಹೇಳ್ತಾರೆ ಇಲ್ಲಿ ಕೂತ್ಕೊಂಡು. ಅವರ ಶಾಸಕ ಗಲಾಟೆ ಮಾಡಿ ಓಡಿಯೋದವನ್ನು ಹಿಡಿಲಿಕ್ಕೆ ಆಗಲಿಲ್ಲ ಇವರಿಗೆ. ಅವರ 4-5 ಶಾಸಕರು ಕಳೆದ 1 ತಿಂಗಳಿಂದ ಕಾಣೆಯಾಗಿದ್ದಾರೆ. ಅವರನ್ನು ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಇವರು ಏನು ಆಡಳಿತ ನಡೆಸಿದರು, ಆದ ಕಾರಣ ಅವರು ಬಜೆಟ್ ಕೊಡಲಿಕ್ಕೆ ಇಲ್ಲ. ಹೇಳ್ತಾ ಇದ್ರಲ್ಲ ಸರ್ ಅವರು. ಸರ್ ಅವಿಶ್ವಾಸ ನಿರ್ಣಯ ಮಂಡನೆ ಪ್ರಯತ್ನ ನಡೆಯುತ್ತಾ ಅಂತ? ಸರ್, ಒಂದು ಇವತ್ತು ನಡೆಯುವಂಥ ವಿದ್ಯಮಾನಗಳನ್ನೆಲ್ಲ ನೋಡಿದರೆ ಭಾರತೀಯ ಜನತಾ ಪಾರ್ಟಿ ಕೂಡ ಒಂದು ರಾಜಕೀಯ ನಿಲುವನ್ನು ತಗೊಳ್ಳೇಬೇಕು ಅನಿವಾರ್ಯವಾಗಿ, ಜನರ ಅಪೇಕ್ಷೆಯ ಮೇರೆಗೆ, ನಮ್ಮ ಅಪೇಕ್ಷೆಯ ಮೇರೆಗಲ್ಲ. ನಮಗೆ ಅಧಿಕಾರವೇ ಒಂದು ಅಂತಲ್ಲ, ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅವರನ್ನು ಸರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾಗ ಅವರು ಮಾಡ್ತಿರುವಂಥ ಕಾರ್ಯಾಚರಣೆ, ಅವರಲ್ಲಿರುವಂಥ ಅತೃಪ್ತ ಶಾಸಕರಿಂದಾಗಿ ಇಡೀ ಆಡಳಿತ ಯಂತ್ರ ಅದು ಕುಸಿದು ನೀರಾಗಿರುವಂಥದ್ದು. ನಾವು ಜನರ ರಕ್ಷಣೆ ಬರಬೇಕಾದಂಥ ಅವಶ್ಯಕತೆ ಇದೆ. ಆದ ಕಾರಣ ಭಾರತೀಯ ಜನತಾ ಪಾರ್ಟಿ ಒಂದು ಜನಪರವಾದಂಥ ಪಕ್ಷ ಆದ ಕಾರಣ ಹಲವಾರು ಡಿಸಿಷನ್ಗಳನ್ನು ಆ ಸಮಯ ಸಂದರ್ಭಕ್ಕೆ ಸೂಕ್ತವಾಗಿ ತಗೊಳ್ಬೇಕಾಗ್ತದೆ. ಖಂಡಿತವಾಗಿಯೂ ನಾವು ಆ ದಿಸೆಯಲ್ಲಿ ಏನು ಹಿಂದೆ ಬೀಳುವುದಿಲ್ಲ. ಅಗತ್ಯ ಬಿದ್ದರೆ ಅದನ್ನು ಮಾಡ್ತೇವೆ. ಕಾಂಗ್ರೆಸ್ನ ಶಾಸಕರು ಇವತ್ತು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಮಾಡಿದರೆ ನಾವೇ ಸರ್ಕಾರ ರಚನೆ ಮಾಡಲಿಕ್ಕೂ ಕೂಡ ತಯಾರಿದ್ದೇವೆ ಅಂತ ಹೇಳುವಂಥ ಮಾತನ್ನು. ಲೋಕಸಭಾ ಚುನಾವಣೆಗೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ರಾಜ್ಯದಲ್ಲಿ. ಅಲ್ಲ ರೀ, ಇದೆಲ್ಲ ಏನು ಎಂಥದ್ದು ಅಂತ ನಾವು ಮಾಧ್ಯಮದಲ್ಲಿ ಹೇಳಿದರೆ ಅವರು ಸ್ವಲ್ಪ ಜೀವ ಇದ್ದಾರಲ್ಲ, ಅವರು ಸ್ವಲ್ಪ ಕಾರ್ಯಾಚರಣೆ ಮಾಡ್ತಾರೆ.